ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಂದ್ರವಳ್ಳಿ ಗುಹೆಗಳ ಬಗ್ಗೆ ನೋಡ್ತಾ ಹೋಗೋಣ. ಚಂದ್ರವಳ್ಳಿ ಗುಹೆಗಳು ಭಾರತದ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಒಂದು ಪುರಾತತ್ವ ಸ್ಥಳವಾಗಿದೆ. ಈ ಪ್ರದೇಶವು ಅರೆ ಶುಷ್ಕ ಪ್ರದೇಶವಾಗಿದ್ದು ಅದರ ಮೂಲಕ ಹರಿಯುವ ತೊರೆಯೊಂದಿಗೆ ಪೊದೆ ಸಸ್ಯ ಮತ್ತು ಸಸ್ಯವರ್ಗವನ್ನು ಹೊಂದಿದೆ. ಇದು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈ ಪ್ರದೇಶವು ಚಿತ್ರದುರ್ಗ, ಕಿರುಬನಕಲ್ಲು ಮತ್ತು ಜೋಳಗುಡ್ಡ ಎಂಬ 3 ಬೆಟ್ಟಗಳಿಂದ ರೂಪುಗೊಂಡಿದೆ. ಚಂದ್ರವಳ್ಳಿಯಲ್ಲಿ ಉತ್ಖನನಗಳು, ಮಣ್ಣಿನ ಮಡಿಕೆಗಳು ಮತ್ತು ಚಿತ್ರಿಸಿದ ಬಟ್ಟಲುಗಳು ಸಹ ಸಿಕ್ಕಿವೆ. ಚಂದ್ರವಳ್ಳಿಯಲ್ಲಿ ಒಂದು ಕಾಲದಲ್ಲಿ ಚಂದ್ರಹಾಸ ಆಳ್ವಿಕೆ ನಡೆಸುತ್ತಿದ್ದರಿಂದ ಈ ಸ್ಥಳವನ್ನು ಚಂದನಾವತಿ ಎಂದು ಕರೆಯಲಾಗುತ್ತಿತ್ತು. 1909ರಲ್ಲಿ BL ರೈಸ್, R ನರಸಿಂಹಾಚಾರ್ ಮತ್ತು R ಶ್ಯಾಮಶಾಸ್ತ್ರಿ ಚಂದ್ರವಳ್ಳಿಯಲ್ಲಿ ಉತ್ಖನನ ಕಾರ್ಯಕ್ರಮ ನಡೆಸಿ 1929-30ರ ಅವಧಿಯಲ್ಲಿ MH ಕೃಷ್ಣ ಅವರು ಗಮನಾರ್ಹ ಕೊಡುಗೆ ನೀಡಿದರು. ಚಂದ್ರವಳ್ಳಿಯನ್ನು ಮೊದಲು ಮೈಸೂರು ರಾಜ್ಯದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆಯ ನಿರ್ದೇಶಕರಾಗಿದ್ದ R ನರಸಿಂಹಾಚಾರ್ ಅವರು ಉತ್ಖನನ ನಡೆಸಿದರು. 1928-29ರಲ್ಲಿ HM ಕೃಷ್ಣ ಅವರು ಅಂತಿಮವಾಗಿ 1947ರಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆಯ ಮಾರ್ಗದರ್ಶನದಲ್ಲಿ ಮಾರ್ಟಿಮರ್ ವೀಲರ್ ಅವರು ಹೆಚ್ಚಿನ ಕೊಡುಗೆಯನ್ನು ನೀಡಿದರು. ಉತ್ಖನನ ಸಮಯದಲ್ಲಿ 2 ರೀತಿಯ ವಿಭಿನ್ನ ಅವಧಿಗಳು ಕಂಡುಬಂದವು. ಒಂದು ಮೆಗಾಲಿಥಿಕ್ ಮತ್ತು ಶಾತವಾಹನ. ಚಂದ್ರವಳ್ಳಿಯಲ್ಲಿ ಜನವಸತಿ ಇತ್ತು ಎಂದು ಕಂಡುಬಂದಿದೆ. ಹತ್ತಿರದ ಬೆಟ್ಟಗಳಲ್ಲಿ ಕಂಡುಬರುವ ಶಾಸನಗಳು ಚಾಲುಕ್ಯ ಮತ್ತು ಹೊಯ್ಸಳ ಕಾಲಕ್ಕೆ ಸೇರಿದವಾಗಿವೆ. ಒಂದು ಕದಂಬ ರಾಜವಂಶ ಸ್ಥಾಪಕ ಮಯೂರ ಶರ್ಮನಿಗೆ ಸೇರಿದ್ದು. ಮೈಸೂರಿನ ಕೃಷ್ಣರಾಜ ಒಡೆಯರ್ 3, ವಿಜಯನಗರ ಕೃಷ್ಣದೇವರಾಯ, ವಿವಿಧ ಶಾತವಾಹನ ರಾಜರು ಮತ್ತು ಹೊಯ್ಸಳ ಸಾಮ್ರಾಜ್ಯದ ವೀರರಾಯ. ಭಾರತೀಯ ರಾಜರ ನಾಣ್ಯಗಳು ಸಹ ಕಂಡುಬಂದಿವೆ. ವಿದೇಶಿ ನಾಣ್ಯಗಳಲ್ಲಿ ಅಗಸ್ಟಸ್ ಸೀಸರ್ ದಿನಾರಿ ಮತ್ತು ಚೀನಿ ಹಾನ್ ರಾಜವಂಶದ ಚಕ್ರವರ್ತಿ ಊಟಿ ಅವರ ನಾಣ್ಯ ಸಹ ಸೇರಿದೆ. ಚಂದ್ರವಳ್ಳಿ ಗುಹಾದೇವಾಲಯ ಅಂಕಲಿಮಠ ಎಂದು ಸಹ ಕರೆಯುತ್ತಾರೆ. ಇಲ್ಲಿ ಬೆಳಗಾವಿಯ ಅಂಕಲಗಿ ಎಂಬ ಸಂತರು ಇಲ್ಲಿ ಧ್ಯಾನಕ್ಕೆ ಬಂದಿದ್ದರಿಂದ ಈ ಹೆಸರು ಬಂದಿದೆ ಅಂತ ಹೇಳಬಹುದು. 2 ದೈತ್ಯ ಏಕಶಿಲೆಗಳ ಬಂಡೆಗಳ ನಡುವೆ ಇರುವ ಅರ್ಧ ಚಂದ್ರಾಕಾರದ ಆಕಾರದಲ್ಲಿದೆ ಚಂದ್ರವಳ್ಳಿ ಗುಹೆ. ಗುಹಾದೇವಾಲಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವ ಸರೋವರವಿದೆ. ಸರೋವರದ ಸುತ್ತಲಿನ ಕಾಡು ಪಕ್ಷಿ ವೀಕ್ಷಣೆಗೆ ಉತ್ತಮ ಸ್ಥಳವಾಗಿದೆ. ಇದಾಗಿತ್ತು ಸ್ನೇಹಿತರೆ ಚಂದ್ರವಳ್ಳಿ ಗುಹೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧನ್ಯವಾದಗಳು.